Hello everyone, Namaskara. Welcome to Minutes 5. This is a video series which will be discussing two topics every day for your UPSC, KPSC and other state examinations as well. Without delay, let us start today's two topics: genome sequencing and Istms. ಏನಿದೆ news ಅಲ್ಲಿ? The Indian Express article says IISER, Indian Institute of Science, Education and Research, situated in Bhopal, conducted a first genome sequencing of jamun. ಜಾಮೂನ್ ಅಂದ್ರೆ ನಾವು ಕನ್ನಡದಲ್ಲಿ ತಿನ್ನುವಂತಹ ಜಾಮೂನ್ ಅಲ್ಲ. ಜಾಮೂನ್ ಇಸ್ ಅ ಫ್ರೂಟ್ ಟ್ರೀ. IISER has conducted and completed first ever genome sequencing of jamun tree. ಯಾಕೆ ಇದು ಇಂಪಾರ್ಟೆಂಟ್? ಜಾಮೂನ್ ಟ್ರೀ ಏನಕ್ಕೆ ಇಂಪಾರ್ಟೆಂಟ್? ಅಂಡ್ ಜೀನ್ ಸೀಕ್ವೆನ್ಸ್ ರಿಲೇಟೆಡ್ ಇನ್ನೊಂದು ಏನಾದರೂ ನ್ಯೂಸ್ ಇದೆಯಾ? ಲೈಕ್ ಹ್ಯೂಮನ್ ಜೀನ್ ಸೀಕ್ವೆನ್ಸಿಂಗ್ ಪ್ರಾಜೆಕ್ಟ್ ಇತ್ತು, ಅದ್ರ ಬಗ್ಗೆ ನೋಡೋಣ ಒಂಚೂರು. ರೈಟ್, ಏನಕ್ಕೆ ಮಾಡ್ತೀವಿ ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಜಿನೋಮಿಕ್ ಅಂಡ್ ಎವಲ್ಯೂಷನರಿ ಬೇಸಿಸ್ ಆಫ್ ಟ್ರೀಸ್, ಮೆಡಿಕಲ್ ವ್ಯಾಲ್ಯೂ ಅಂಡ್ ರಿಸರ್ಚ್ ಟೀಮ್ ಸೀಕ್ವೆನ್ಸ್ ದಿ ಎಸ್ ಕ್ಯುಮಿನಿ ಜಿನೋಮ್. ಎಸ್ ಕ್ಯುಮಿನಿ ಅನ್ನೋದು ಸೈಂಟಿಫಿಕ್ ನೇಮ್ ಯಾವ್ದಾದ್ರು ಜಾಮೂನ್. ರೈಟ್, ಸೊ ಜಾಮೂನ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಇದನ್ನ ಚೂಸ್ ಮಾಡಲಾಯಿತು, ಯಾಕೆ ಇದರದ್ದು ಜೀನ್ ಸೀಕ್ವೆನ್ಸಿಂಗ್ ಮಾಡಲಾಯಿತು? ಜಾಮೂನ್ ಅಂದ್ರೆ ನೇರಳೆ ಹಣ್ಣು. ಐ ಫಾರ್ಗಾಟ್ ಟು ಟೆಲ್ ಯು ದಟ್, ನೇರಳೆ ಹಣ್ಣು ಕನ್ನಡದಲ್ಲಿ. ಸೊ ಅದರ ಸ್ಟ್ರೆಸ್ ಟಾಲರೆನ್ಸ್ ಮತ್ತೆ ಪ್ಲಾಂಟ್ ರಗ್ಡ್ ಇರುವಂತ ಜೀನ್ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೀನ್ ಸೀಕ್ವೆನ್ಸ್ ಮಾಡೋದ್ರಿಂದ. ಅಂಡ್ ವೀಡ್ಸ್, ಇನ್ಸೆಕ್ಟ್ಸ್ ದಿಂದ ರೆಸಿಸ್ಟೆನ್ಸ್ ಬೆಳೆಯುತ್ತೆ, ಟಾಲರೆನ್ಸ್ ಬೆಳೆಯುತ್ತೆ. ಡ್ಯಾಮೇಜ್ ಅಥವಾ ಆಗ್ಬೋದು ಹೀಟ್ ಸ್ಟ್ರೆಸ್, ಸಲಿನಿಟಿ, ಡ್ರಾಟ್ ಇವೆಲ್ಲವೂ ಅಡ್ವರ್ಸಿಟೀಸ್ ದಿಂದ ಪಾರಾಗಲು ನಮಗೆ ಜೀನ್ ಸೀಕ್ವೆನ್ಸಿಂಗ್ ಹೆಲ್ಪ್ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡ್ ವಿಚ್ ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರೆಸ್ ಟಾಲರೆನ್ಸ್ ಆರ್ ಸ್ಟ್ರೆಸ್ ಕಂಟ್ರೋಲ್ ಅಂತ ಹೇಳಿ. ರೈಟ್, ಇದು ಸೈಂಟಿಫಿಕ್ ನೇಮ್. ಜೀನಸ್ ನೇಮ್ ಬಂದ್ಬಿಟ್ಟು ಸಿಜಿಜಿಯಂ ಜೀನಸ್. ಸೇಮ್ ಕ್ಲೋ ಯಾವ ಜೀನಸ್ಗೆ ಬಿಲಾಂಗ್ ಆಗುತ್ತೆ, ಜಾಮೂನ್ ಕೂಡ ಅದೇ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಸಿಜಿಜಿಯಂ ಅರೋಮ್ಯಾಟಿಕಮ್ ಸೈಂಟಿಫಿಕ್ ನೇಮ್ ಕ್ಲೋದು. ರೈಟ್, ಸೊ ನೋಡ್ಬೋದು ನೀವು, ಇದು ಪೇರ್ ಆಪಲ್ ಅಂತ ಕರಿತೀವಿ ನಾವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ನೋಡಿ, ವಾಟ್ ಡು ಯು ಕಾಲ್ ಅಬೌಟ್ ದಿಸ್ ಫ್ರೂಟ್? ಇದು ಕೈಂಡ್ ಆಫ್ ಅ ಜಾಮೂನ್. ಇದು ಆಕ್ಚುಯಲ್ ಜಾಮೂನ್ ವಾಟ್ ವಿ ಡೂ ಈಟ್ ಆನ್ ರೆಗ್ಯುಲರ್. ಅಂಡ್ ಈ ಜೀನ್ ಸೀಕ್ವೆನ್ಸ್ ಮಾಡಿರೋದು ಟು ಅಂಡರ್ಸ್ಟ್ಯಾಂಡ್ ಅಡಾಪ್ಟಿವ್ ಎವಲ್ಯೂಷನ್ ಆಫ್ ಅ ಮೇಜರ್ ಪ್ಲಾಂಟ್ ಲೈಕ್ ದಿಸ್ ಫಾರ್ ಸೆಕೆಂಡರಿ ಮೆಟಬಾಲಿಸಮ್ ಪಾತ್ವೇ. ಅದರ ಸೆಕೆಂಡರಿ ಮೆಟಬಾಲಿಸಮ್ ಪಾತ್ವೇ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ. ಅಂಡ್ ಅನ್ಪ್ರೆಸಿಡೆಂಟ್, ವಿಚ್ ಹ್ಯಾಸ್ ಅನ್ಪ್ರೆಸಿಡೆಂಟ್ ಆಂಟಿಬಯೋಟಿಕ್, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಅಂಡ್ ಅದರ್ ಪ್ಯಾರಾಸಿಟಿಕಲ್ ಪ್ರಾಪರ್ಟೀಸ್. ವೈದ್ಯಕೀಯ ಗುಣಗಳು ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಜೀನ್ ಸೀಕ್ವೆನ್ಸಿಂಗ್ ಅಂದ್ರೆ ಏನು? ಜಿನೋಮ್ ಸೀಕ್ವೆನ್ಸಿಂಗ್ ಅಂದ್ರೆ ಏನು? ಇಟ್ಸ್ ಅ ಮೆಥಡ್ ಫೋಕಸ್ಡ್ ಆನ್ ಡಿಸೈಫರಿಂಗ್ ದಿ ಪ್ರಿಸೈಸ್ ಆರ್ಡರ್ ಆಫ್ ಬೇಸ್ ಪೇರ್ಸ್ ಇನ್ ಇಂಡಿವಿಜುವಲ್. ಬೇಸ್ ಪೇರ್ ಗೊತ್ತಿರ್ಬೋದು ನಿಮಗೆ, ATGC ನ್ಯೂಕ್ಲಿಯೋಟೈಡ್ ಅಲ್ಲಿ ಇರ್ತದೆ. ಇಫ್ ಯು ರಿಮೆಂಬರ್ DNA, ಡಬಲ್ ಬಾಂಡೆಡ್, ಟ್ರಿಪಲ್ ಬಾಂಡೆಡ್, ರಿಮೆಂಬರ್ ರೈಟ್? ಸೊ ಈ ಬೇಸ್ ಪೇರ್ಗಳ ಪ್ರಿಸೈಸ್ ಡಿಸೈಫರಿಂಗ್ ದಿ ಇನ್ ಆಫ್ ಅನ್ ಇಂಡಿವಿಜುವಲ್. ಈ ಬೇಸ್ ಪೇರ್ಗಳನ್ನ ಮೋರ್ ಫೋಕಸ್ಡ್ ಆಗಿ ಸ್ಟಡಿ ಮಾಡಲಿಕ್ಕೆ ಮಾಡುವಂತ ದಿಸ್ ಮೆಥಡ್. ಇಟ್ ಡಿಕ್ರಿಪ್ಟ್ಸ್ ದಿ ಸೀಕ್ವೆನ್ಸಿಂಗ್ ಆಫ್ ದಟ್ ಲೈಸ್ ಡಿಸೈಫರಿಂಗ್ ಆರ್ ರೀಡಿಂಗ್ ದಿ ಜೀನೋಮ್. ಈ ನಮ್ಮ ಜೀನೋಮ್ ಅಲ್ಲಿ ಯಾವ್ದ್ರ ಜೊತೆಗೆ ಕನೆಕ್ಟೆಡ್ ಇದೆ ಅಂಡ್ ವಾಟ್ ದಟ್ ಮೇಕ್ಸ್ ಕ್ಯಾರೆಕ್ಟರ್, ವಿಚ್ ಕ್ಯಾರೆಕ್ಟರ್ ದಿಸ್ ಜೀನೋಮ್ ಯಾವ ಕ್ಯಾರೆಕ್ಟರ್ನ ರಿಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ಡಿಕ್ರಿಪ್ಟ್ ಮಾಡುತ್ತೆ. ದಿ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದಿ ಸೀಕ್ವೆನ್ಸಿಂಗ್ ವೇರಿ ಡಿಪೆಂಡಿಂಗ್ ಆನ್ ಮೆಥಡ್ ಯೂಸ್ ಫಾರ್ ದಿ ರೀಡಿಂಗ್ ಆರ್ ಲೆವೆಲ್ ಆಫ್ ಅಕ್ಯುರಸಿ ಎಂಫಸಿಸ್ ಇನ್ ಡಿಕೋಡಿಂಗ್ ದಿ ಜೀನೋಮ್. ಒಂದು ಮೆಥಡ್ ಯಾವ್ದು ಯೂಸ್ ಮಾಡ್ತೀವಿ, ಒಂದು ಎಷ್ಟು ಅಕ್ಯುರೇಟ್ ಆಗಿ ನಾವು ಅದನ್ನ ಫೋಕಸ್ ಮಾಡ್ತಿದೀವಿ, ಅವೆರಡರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ದೀಸ್ ಟೂ ವೇರಿಯಬಲ್ಸ್. And need for a genome sequencing. Why it is needed? Initial sequencing of human genome in 2003. It has proved that new understanding of connection between diseases and distinctive gene consumption of each person. ಪ್ರತಿಯೊಬ್ಬ ಮನುಷ್ಯನ ಜೀನ್ ಕನ್ಸಂಪ್ಷನ್ ಯಾವ ರೀತಿ ಇದೆ ಮತ್ತೆ ಡಿಸೀಸಸ್ ಲಿಂಕ್ ಯಾವ ರೀತಿ ಆಗಿದೆ ಅನ್ನೋದು ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಜಿನೋಮ್ ಸೀಕ್ವೆನ್ಸ್ ಇಂದ. ಸೊ ಫಾರ್ ದಟ್ ಪರ್ಪಸ್ ವಿ ಡು ರಿಕ್ವೈರ್ ಜಿನೋಮ್ ಸೀಕ್ವೆನ್ಸ್. ಓವರ್ 10,000 diseases as a cystic fibrosis, thalassemia are identified stemming from the malfunctioning of single gene ಅಂತ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಕನ್ವೆ. ಏನಿದೆ ಬೆನಿಫಿಟ್ ಆಗಿದೆ ಜೀನೋಮ್ ಸೀಕ್ವೆನ್ಸ್ ಇಂದ? ಸಿಸ್ಟಿಕ್ ಫೈಬ್ರೋಸಿಸ್ ಅಥವಾ ಥೆಲಸೆಮಿಯಾ ಇವೇನಿದೆ ಐಡೆಂಟಿಫೈಡ್ ಲೈಕ್ ಯಾವ ಸಿಂಗಲ್ ಜೀನೋಮ್ ಇಂದ ಇವೆರಡು ಆಗುತ್ತೆ ಅನ್ನೋದು ನಮಗೆ ಗೊತ್ತು ಮಾಡ್ಕೊಡುತ್ತೆ. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ನಾವಲ್ಲಿ ಹೇಳಿದಾಗೆ 2003 ಕಂಪ್ಲೀಟ್ ಆಯ್ತು. ಅದು ಡಿಕ್ಲೇರ್ಡ್ ಕಂಪ್ಲೀಟ್ HGP ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ 2003 ಕಂಪ್ಲೀಟ್ ಆಯಿತು. ಸ್ಟಾರ್ಟ್ ಆಗಿದ್ದು 1990. ಅಫಿಷಿಯಲ್ ಬಿಗಿನ್ಸ್ ವಿತ್ ಗೋಲ್ ಆಫ್ ಸೀಕ್ವೆನ್ಸಿಂಗ್ ಅಂಡ್ ಮ್ಯಾಪಿಂಗ್. ಜಸ್ಟ್ ನಾವು ಸೀಕ್ವೆನ್ಸ್ ಮಾಡೋದು, ಮ್ಯಾಪಿಂಗ್ ಮಾಡೋದು, ಯಾವ ಜೀನ್ ಎಲ್ಲಿದೆ ಮತ್ತು ಯಾವ್ದು ಏನು ಫಂಕ್ಷನ್. ಫ್ರಾನ್ಸಿಸ್ ಕಾಲಿನ್ಸ್ ವಾಸ್ ಅಪಾಯಿಂಟೆಡ್ ಆಸ್ ಅ ಡೈರೆಕ್ಟರ್ ಆಫ್ ದಿಸ್ ಪ್ರಾಜೆಕ್ಟ್. ಇನ್ಸ್ಟಿಟ್ಯೂಷನ್ ಅಲ್ಲಿ ಮಾಡ್ತಾರೆ. ಯಾವ್ದು ಇನ್ಸ್ಟಿಟ್ಯೂಟ್? ನ್ಯಾಷನಲ್ ಹ್ಯೂಮನ್ ಜಿನೋಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್, NHGRI. ಸೊ ಇಟ್ ಟುಕ್ 6 years to sequence first chromosome out of and it was 22nd. In 2000, a draft on human genome is published and it's a marking a major milestone in this project. Drafted sequence around 3 billion nucleotides ಆವಾಗಲೇ ಹೇಳ್ತಾನೆ, and identifies about 25,000 genes. 25,000ಕ್ಕೂ ಹೆಚ್ಚು ಜೀನ್ಗಳನ್ನು ಐಡೆಂಟಿಫೈ ಮಾಡಲಾಯಿತು ಅಂತ ಹೇಳ್ತಾರೆ ಈ ಡ್ರಾಫ್ಟ್ ನಲ್ಲಿ, 2000 ಪಬ್ಲಿಷ್ ಆದಂಥ ಡ್ರಾಫ್ಟ್ ಅಲ್ಲಿ. And in 2006 it was declared complete and published its final version of human genome sequence. 2008 encoding project begins and aiming to identify all the functional elements in the human gene. ಯಾವ್ಯಾವ ಫಂಕ್ಷನಲ್ ಜೀನ್ ಇದೆ ಎಲ್ಲವನ್ನು ಐಡೆಂಟಿಫೈ ಮಾಡಲಿಕ್ಕೆ 2003 ಮತ್ತೆ ಇದು ಮಾಡ್ತಾರೆ, ಎನ್ಕೋಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಕಮಿಂಗ್ ಟು 2010
around 1,000 genome project launches and aiming to create a comprehensive catalog of human genetic variations ಮೇಲೆ ಫೋಕಸ್ ಮಾಡಿ 1,000 genome project ನ ಲಾಂಚ್ ಮಾಡ್ತಾರೆ. In 2012, CRISPR gene editing technology was first demonstrated in human cell. ಫಸ್ಟ್ ಟೈಮ್ ಹ್ಯೂಮನ್ ಸೆಲ್ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು 2012ರಲ್ಲಿ. ಫಸ್ಟ್ ಸಕ್ಸಸ್ಫುಲ್ ಅಪ್ಲಿಕೇಶನ್ ಆಫ್ CRISPR gene editing humans as reported. ನೆಕ್ಸ್ಟ್ 2013ರಲ್ಲಿ ರಿಪೋರ್ಟ್ ಆಗ್ತದೆ ಅಂಡ್ ಇಟ್ ಹೆಲ್ಪ್ಸ್ ಇನ್ ಫಿಲ್ಲಿಂಗ್ ದ ಗ್ಯಾಪ್. ಇವಾಗ 2023ರಲ್ಲಿ ಏನು ಅಪ್ಡೇಟ್ ಇದೆ ಅಂತ ನೋಡ್ಬೇಕಾದ್ರೆ ASHG ಅಮೆರಿಕನ್ ಸೊಸೈಟಿ ಹ್ಯೂಮನ್ ಜೆನೆಟಿಕ್ಸ್ ಸೆಲೆಬ್ರೇಟ್ಸ್ ಅರೌಂಡ್ 20th anniversary ಆಫ್ HGP ಕಂಪ್ಲೀಷನ್. 2003ರಲ್ಲಿ ಆಗಿತ್ತು, ನೆನಪಿದ್ರೆ ನಿಮಗೆ. ಇದಕ್ಕಿಂತ ಹಿಂದ್ಗಡೆ ಸ್ಲೈಡ್ ಅಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. ಸೊ ಇವಾಗ 2023, 20 years has been completed and it was a virtual genome project of LIM. And December as of day, research and discoveries based on HGP continues to revolutionize our understanding of human health, diseases and evolution. Health ಯಾವ ರೀತಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ, ಯಾವ genome ಇಂದ ಏನು ಡಿಸೀಸಸ್ ಅಂಡ್ ಎವಲ್ಯೂಷನ್ ಗೆ ಹೆಲ್ಪ್ ಆಗೋದು, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಮಾಡುತ್ತೆ ದಿಸ್ ಪ್ರಾಜೆಕ್ಟ್. ಸೊ ದಟ್ ವಾಸ್ ಇಟ್ ಅಬೌಟ್ ದಿ ಫಸ್ಟ್ ಟಾಪಿಕ್. ಸೆಕೆಂಡ್ ಟಾಪಿಕ್, ಕ್ರಾ ಇಸ್ಟ್ಮಸ್. ಏನಿದೆ ನ್ಯೂಸ್ ಅಲ್ಲಿ ನೋಡೋಣ. ಆ ಆರ್ಟಿಕಲ್ ಇಂಡಿಯನ್ ಎಕ್ಸ್ಪ್ರೆಸ್ ಸೇಸ್ ಕ್ರಾ ನ್ಯೂ ಡೆಲ್ಲಿ's new CRA. Why a little known isthmus in Thailand tells much about the China's Indo-Pacific strategy and why it impacts Andaman strategical key for India. ಸೊ ಇದ್ರ ಓದೋದ್ರ ಮುಖಾಂತರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಆಲ್ರೆಡಿ. ಸೊ ಕ್ರಾ ಇಸ್ಟ್ಮಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಯಾಕೆ ಇದು ಇಂಪಾರ್ಟೆಂಟ್ ಇದೆ, ಅದರ ಇಂಪಾರ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಚೈನಾ ಅಂಡ್ ಆಸ್ ವೆಲ್ ಆಸ್ ಇಂಡಿಯಾ ಏನಂತ ನೋಡೋಣ. ನ್ಯೂಸ್ ಸೇಸ್ Thai PM has pitched multi-billion-dollar project. What project? Land bridge project in Kra Isthmus. It has presented at third Belt and Road Initiative Summit in Beijing and APEC Summit in San Francisco. APEC ನಾವು ಡಿಸ್ಕಸ್ ಮಾಡಿದ್ವಿ ಇದಕ್ಕಿಂತ ಮುಂಚೆ. ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಒಂದಿಷ್ಟು ಅವಾರ್ಡ್ಗಳನ್ನು ಹೊಸ ಎಂಟರ್ಪ್ರಿನರ್ಸ್ಗಳಿಗೆ, ಬಡ್ಡಿಂಗ್ ಎಂಟರ್ಪ್ರಿನರ್ಸ್ಗಳಿಗೆ ಕೆಲವೊಂದಿಷ್ಟು ಅವಾರ್ಡ್ಗಳನ್ನು ಕೊಟ್ಟಿದ್ರು. ಸೊ ಯು ಶುಡ್ ರಿವೈಸ್ ದಟ್ ಟಾಪಿಕ್. ನೌ ಲೆಟ್ ಅಸ್ ನೋ ವಾಟ್ ದಿಸ್ ಕ್ರಾ ಇಸ್ಟ್ಮಸ್ ಪ್ರಾಜೆಕ್ಟ್. ಏನಿದೆ ಕ್ರಾ ಇಸ್ಟ್ಮಸ್ ಪ್ರಾಜೆಕ್ಟ್? ಇಟ್ಸ್ ಅ 90 kilometer land bridge. Let me repeat you. ಇಲ್ಲಿಂದ ಇಲ್ಲಿಗೆ 90 kilometer land bridge. It might be carrying different transportation method. ಅದು ಟ್ರೈನ್ ಆಗ್ಬಹುದು, ಬಸ್ ಆಗಬಹುದು, ಕಾರ್ಗೋ ಶಿಪ್ ಆಗಬಹುದು. ಓಕೆ, ಅಂಡ್ ಇಟ್ ವಿಲ್ ಬಿ ಕನೆಕ್ಟಿಂಗ್ ಅಂಡಮಾನ್ ನಿಕೋಬಾರ್ ಅಂಡ್ ಗಲ್ಫ್ ಆಫ್ ಥೈಲ್ಯಾಂಡ್. ಸೊ ಅದನ್ನು ಕನೆಕ್ಟ್ ಮಾಡುವಂತ ಇಸ್ಟ್ಮಸ್ ಇದಾಗಿದೆ. ಇಫ್ ದಿಸ್ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಸ್ಟಾರ್ಟ್ಸ್ ಅಂಡ್ ಫಿನಿಶ್ ಆಫ್, ಇಟ್ ಮೂವ್ಸ್ ಅರೌಂಡ್ 20 million TEUs. ಯು ಶುಡ್ ರಿಮೆಂಬರ್ ದಿಸ್ ಪಾರ್ಟ್. ಏನು ಯೂನಿಟ್ ಇದು? 20 foot equivalent ಯೂನಿಟ್. ನಾವು ಕಾರ್ಗೋಗಳನ್ನು 20 foot, ನೀವು ಕಂಟೈನರ್ಸ್ ನೋಡ್ಬೋದು. ಎವರ್ ಗ್ರೀನ್ ಅಂತ ದೊಡ್ಡ ಕಂಟೈನರ್ ಶಿಪ್ ಹ್ಯಾಸ್ ಬಿನ್ ಸ್ಟಕ್ ಇನ್ ವಿಚ್ ಕೆನಲ್? ಸೂಯೇಜ್ ಕೆನಲ್. ಸೊ ಅಲ್ಲಿ ಶಿಪ್ ಅಲ್ಲಿ ನಾವು ನೋಡಿದ್ರೆ ಕಂಟೈನರ್ಸ್ಗಳು ತೊಗೊಂಡು ಹೋಗ್ತಿರ್ತಾರೆ, ರೈಟ್? ದಿಸ್ ಇಸ್ 20 feet equivalent ಯೂನಿಟ್. ಸೊ 20 million TEUs ವಿಲ್ ಬಿ ಕ್ಯಾರಿಡ್ ಔಟ್ ಥ್ರೂ ದಿಸ್ ಲ್ಯಾಂಡ್ ಬ್ರಿಡ್ಜ್ ಅಂತ ಹೇಳ್ತಾರೆ ನ್ಯೂಸ್ ಅಲ್ಲಿ. ಈ ಪ್ರಾಜೆಕ್ಟ್ ಏನಾದ್ರು ಕಂಪ್ಲೀಟ್ ಆದರೆ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟ್ರಾನ್ಸ್ಫರಿಂಗ್ 20 million TEUs. ಬಟ್ ಯಾರಿಗೆ ಲಾಸ್ ಆಗುತ್ತೆ, ಯಾರಿಗೆ ಮೇಜರ್ ಎಫೆಕ್ಟ್ ಆಗುತ್ತೆ? ಯಾವ ಪೋರ್ಟ್ಗಳಿಗೆ? ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ. ಸಿಂಗಾಪುರ್, ಮಲೇಷಿಯಾ ಆ್ಯಂಡ್ ಇಂಡೋನೇಷಿಯಾ. ಸೊ ಈ ಕಂಟ್ರಿಗಳಿಗೆ ಅದು ಕೊಡುತ್ತೆ. ಈ ರೀತಿ ಇರುವಂಥ ಇವಾಗಿನ ರೂಟ್ ಇಲ್ಲಿಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇಟ್ ವಿಲ್ ರೆಡ್ಯೂಸ್ 4 to 6 days ಆಫ್ ಯುವರ್ ಜರ್ನಿ ಫ್ರಮ್ ಹಿಯರ್ ಟು ಹಿಯರ್. ಎದಿಂದ ಬಿಗೆ ಸಿ ರೂಟಲ್ಲಿಂದ ಹೋದರೆ 6 days ಜಾಸ್ತಿ ಆಗುತ್ತೆ. ಆ್ಯಂಡ್ ಎ ಟು ಇ ಹೋಗೋದಾದ್ರೆ ಇಟ್ ವಿಲ್ ರೆಡ್ಯೂಸ್ 4 to 6 days ಆಫ್ ಯುವರ್ ಜರ್ನಿ ಆ್ಯಂಡ್ ಇಟ್ ವಿಲ್ ಬಿ ಕಾಸ್ಟ್ ಎಫೆಕ್ಟಿವ್ ಆಸ್ ವೆಲ್, ರೈಟ್? ಸೊ ದ್ಯಾಟ್ಸ್ ಅಬೌಟ್ ದಿ ಪ್ರಾಜೆಕ್ಟ್. ಈ ಕ್ರಾ ಇಸ್ಟ್ಮಸ್ ಬಗ್ಗೆ ನಾವು ನೋಡೋಣ ಇನ್ನೊಂದು ಡೀಟೇಲ್ ಆಗಿ ನೋಡೋದಾದ್ರೆ. ನಿಮ್ಗೆ ಅನ್ಸ್ಬೋದು ಕ್ರಾ ವಾಟ್ ಕೈಂಡ್ ಆಫ್ ನೇಮ್ ಇಟ್ ಈಸ್ ಅಂತ ಹೇಳಿ. ಲೈಕ್ ನೀವು ಸ್ಟಾರ್ ವಾರ್ಸ್ ಫಿಕ್ಷನಲ್ ವೆಬ್ ಸೀರೀಸಸ್ ಅಥವಾ ಏನಾದರೂ ನೋಡ್ತಾ ಇದ್ರೆ ಒಂದು ಏಲಿಯನ್ ಗ್ಯಾಲಕ್ಸಿಯ ಪ್ಲಾನೆಟ್ ಇರ್ಬೋದು ಅಂತ ದೇ ಆರ್ ನೇಮ್ಡ್ ದೇರ್. ಆ ಶೋರಲ್ಲಿ ಆ ರೀತಿಯಂತ ಹೆಸರುಗಳಿವೆ. ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ಆನ್ ಮಲಯ ಪೆನಿನ್ಸುಲಾ. ಮಲಯ ಪೆನಿನ್ಸುಲಾ, ಈ ಮಲಯ ಪೆನಿನ್ಸುಲಾದಲ್ಲಿ ಸಿಚುವೇಟೆಡ್ ಆಗಿರೋ. ಇಟ್ಸ್ ಅ 44 kilometer, around 44 kilometer wide at its narrowest point, bordered by Andaman Sea and Gulf of Thailand, right? And a transit artery that thinks two bodies of water could have a global branch out of international trade, similar to the Suez Canal and Panama Suez ಯಾವ ರೀತಿ ಎರಡು ದೊಡ್ಡ ವಾಟರ್ ಬಾಡಿಗಳನ್ನು ಮೀಟ್ ಮಾಡ್ಸುತ್ತೆ, ಆ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ದಿಸ್ ಇಸ್ ಕ್ರಾ ಇಸ್ಟ್ಮಸ್ ಅಂತ ಹೇಳ್ತೀವಿ. ನಿಮಗೆ ಇಸ್ಟ್ಮಸ್ ಮತ್ತು ಸ್ಟ್ರೈಟ್ ಬಗ್ಗೆ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಬರಬೇಕು. ದೇರ್ ಮೈಟ್ ಬಿ ಚಾನ್ಸಸ್ ನಿಮಗೆ ಇಸ್ಟ್ಮಸ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಕ್ರಾ ಬಗ್ಗೆ, ಸ್ಟ್ರೈಟ್ ಬಗ್ಗೆ ಕೇಳಿರ್ತಾರೆ. ಸ್ಟೇಟ್ಮೆಂಟ್ಸ್ ಕೊಟ್ಟಿರೋದು ಇಸ್ಟ್ಮಸ್ ಬಗ್ಗೆ ಕೊಟ್ಟಿರ್ತಾರೆ. ಯು ವಿಲ್ ಬಿ ಕನ್ಫ್ಯೂಸ್ಡ್ ವಿತ್ ದ್ಯಾಟ್. ಇಸ್ಟ್ಮಸ್ ಅಂದರೆ ಇಟ್ ಡಾಮಿನೇಟಿಂಗ್ ಎಲಿಮೆಂಟ್ ಈಸ್ ಲ್ಯಾಂಡ್. ಎರಡು ಲ್ಯಾಂಡ್ ಬಾಡಿನ ಒಂದು ಪಾಯಿಂಟಲ್ಲಿ ಮೀಟ್ ಔಟ್ ಆಗೋದು. ಇನ್ ಅದರ್ ವರ್ಡ್ಸ್, ವಾಟರ್ ಬಾಡಿ ಒಂದು ನ್ಯಾರೋಯೆಸ್ಟ್ ಪಾರ್ಟಲ್ಲಿ ಲ್ಯಾಂಡನ್ನು ಡಿವೈಡ್ ಮಾಡುತ್ತೆ. ಓಕೆ, ಆ್ಯಂಡ್ ಸ್ಟ್ರೈಟ್ ಬಂದರೆ ಎರಡು ಲಾರ್ಜರ್ ವಾಟರ್ ಬಾಡೀಸನ್ನು ಒಂದು ಚಿಕ್ಕ ದಾರಿಯಲ್ಲಿ ಪಾಸ್ ಆನ್ ಆಗುತ್ತೆ. ಸೊ ದ್ಯಾಟ್ಸ್ ಸ್ಟ್ರೈಟ್ ಆ್ಯಂಡ್ ದಿಸ್ ಒನ್ ಇಸ್ಟ್ಮಸ್. ಪನಾಮಾ ಇಸ್ಟ್ಮಸ್ ಅಂತ ಕರಿತೀವಿ ನಾವು ಎಕ್ಸಾಂಪಲ್ಗೆ ಪನಾಮಾದು. ಆ್ಯಂಡ್ ಬೇರಿಂಗ್ ಸ್ಟ್ರೈಟ್ ರಷ್ಯಾ ಮತ್ತು ಅಲಾಸ್ಕಾ, USA ಅಲಾಸ್ಕಾನ ಪಾಸ್ ಥ್ರೂ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ಆ್ಯಂಡ್ ನಿಮಗೆ ಈ ಕ್ಲಾಸಲ್ಲಿ PDF ಬೇಕಾದರೆ ನಮ್ಮ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.